ಒಂದು ಒಳ್ಳೆ ಸಿನಿಮಾ ಆಗ್ಬೇಕು ಅಂತಂದ್ರೆ ಸಿನಿಮಾದ ಎಲ್ಲ ವಿಭಾಗಗಳು ತುಂಬಾ ಚೆನ್ನಾಗಿ ಕೆಲಸ ಮಾಡಿರ್ಬೇಕು. ಯಾವ್ದಾದ್ರೂ ವಿಭಾಗ ಅಲ್ಲಿ ಕೈ ಕೊಟ್ಟಿದ್ರೆ ಇಡೀ ಸಿನಿಮಾನೇ ಹಳ್ಳ ಹಿಡಿಯುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಇಲ್ಲಿ ನಿರ್ದೇಶಕರು ಅದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೆ ಹೋಗೋಣವಾ? ತುಡರಂ ಇದು ತರುಣ್ ಮೂರ್ತಿ ಅವರು ನಿರ್ದೇಶನ ಮಾಡಿರುವಂತ ಚಿತ್ರ. ಸ್ಟಾರರ್ ಬೈ ಮೋಹನ್ ಲಾಲ್ ಅಂಡ್ ಶೋಭನ್. ಚಿತ್ರದಲ್ಲಿ ಒಂದು ಸ್ಪೆಷಲ್ ಅಪಿಯರೆನ್ಸ್ ಇದೆ, ಅದ್ರ ಬಗ್ಗೆ ಲಾಸ್ಟ್ ನಲ್ಲಿ ಮಾತಾಡೋಣ. ಬೆನ್ಸ್ ಒಬ್ಬ ಟ್ಯಾಕ್ಸಿ ಡ್ರೈವರ್ ರಾಣಿ ಎಂಬ ಹಳ್ಳಿಯಲ್ಲಿ ತನ್ನ ಹೆಂಡತಿ ಇಬ್ರು ಮಕ್ಕಳೊಂದಿಗೆ ಜೀವನ ನಡೆಸ್ತಾ ಇರ್ತಾನೆ. ಆದ್ರೆ ಅಚಾನಕ್ ಆಗಿ ಒಂದು ದಿನ ಅವನ ಪ್ರೀತಿಯ ಕಾರ್ ಪೊಲೀಸ್ ಸ್ಟೇಷನ್ ಪಾಲಾಗುತ್ತೆ. ಅವನಿಗೆ ಆ ಕಾರ್ ಸಿಕ್ಕಿದ್ಮೇಲೆ ಏನೇನಾಯ್ತು ಅನ್ನೋದನ್ನ ನೀವು ಸಿನಿಮಾ ನೋಡಿನೇ ತಿಳ್ಕೋಬೇಕು. ಮೊದಲಿಗೆ ಚಿತ್ರದ ಪಾಸಿಟಿವ್ಗಳ ಬಗ್ಗೆ ಹೋಗ್ಬೇಕು ಅಂತಂದ್ರೆ ಇಲ್ಲಿ ಎಲ್ಲವೂ ಪಾಸಿಟಿವ್ ಆಗೇ ಇತ್ತು. ತೊಂದರೆಗಳು ಇದ್ದಿದ್ದು ತೀರಾ ಕಮ್ಮಿ. ಮೊದಲಿಗೆ ನನಗೆ ಇಲ್ಲಿ ಇಷ್ಟ ಆಗಿದ್ದು ಸಿನಿಮಾದ ರೈಟಿಂಗ್ ಮತ್ತು ಇಲ್ಲಿನ ಟ್ರೀಟ್ಮೆಂಟ್. ಓಕೆ, ನಮ್ಮ ಹತ್ರ ಇಲ್ಲಿ ಲೆಜೆಂಡ್ರಿ ಸೂಪರ್ ಸ್ಟಾರ್ ಇದ್ದಾರೆ, ಯದ್ವಾ ಖರ್ಚು ಮಾಡೋಣ ಅನ್ನೋ ಆಲೋಚನೆಗೆ ಡೈರೆಕ್ಟರ್ ಹೋಗಿಲ್ಲ. ಕತೆಗೆ ಎಷ್ಟು ಬೇಕೋ ಅಷ್ಟೇ ಖರ್ಚು ಮಾಡಿದ್ದಾರೆ. ಈ ಒಂದು ಥಾಟ್ ಇಂದಾನೆ ಸಿನಿಮಾ ಅರ್ಧ ಗೆದ್ದಂಗಾಯ್ತು. ನೀವು ಗಮನಿಸಿದ್ರೆ ಮೋಹನ್ ಲಾಲ್ ಅವರ ಹಿಂದಿನ ಚಿತ್ರ ಎಂಪುರಾನ್ ಸುಮಾರು 100-150 ಕೋಟಿ ಬಜೆಟ್ ಆಗಿತ್ತು ಅಂತ ಚಿತ್ರತಂಡನೇ ಹೇಳಿತ್ತು. ಚಿತ್ರ ಹಾಗೆ ಕಾಣಿಸ್ತಿತ್ತು ಕೂಡ. ಈಗ ತೊಡರಂ, ಇಲ್ಲಿ ಮೋಹನ್ ಲಾಲ್ ಅವರು ನಾನು ಹೈ ಬಜೆಟ್ ಸಿನಿಮಾಗಳನ್ನೇ ಮಾಡ್ತೀನಿ ಅಂತ ಏನಾದರೂ ಡಿಸೈಡ್ ಮಾಡಿದ್ರೆ ನಮ್ಗೆ ಇಂಥ ಒಳ್ಳೆ ಅದ್ಭುತ ಚಿತ್ರ ಬರ್ತಾ ಇರ್ಲಿಲ್ಲ. ಐ ಮೀನ್, ಇದೇ ಅಲ್ವಾ ಬೇಕಾಗಿರೋದು. ಚಿತ್ರಕ್ಕೆ ಬಡ್ಜೆಟ್ ಮುಖ್ಯ ಆಗೋದಿಲ್ಲ, ಚಿತ್ರದ ಕಂಟೆಂಟ್ ತುಂಬಾ ಮುಖ್ಯ. ಇದೇ ರೀತಿ ನಮ್ಮಲ್ಲಿರುವಂತ ಸ್ಟಾರ್ಸ್ಗಳು ಕೂಡ ಬಡ್ಜೆಟ್ನ ಹಿಂದೆ ಹೋಗ್ದೇನೆ ಚಿತ್ರದ ಕಥೆಯ ಹಿಂದೆ ಹೋದ್ರೆ ತುಂಬಾ ಒಳ್ಳೇದಾಗತ್ತೆ. ಹಾಗೂ ಇಲ್ಲಿನ ಪರ್ಫಾರ್ಮೆನ್ಸಸ್ ಒಬ್ರಿಗಿಂತ ಒಬ್ರು ಕಾಂಪಿಟೇಷನ್ ರೀತಿಲಿ ಪರ್ಫಾರ್ಮ್ ಮಾಡಿದ್ದಾರೆ. ಆಸ್ ಯೂಶಲ್ ಮೋಹನ್ ಲಾಲ್ ಅವರು ಕೊಟ್ಟಿರುವಂತ ಕೆಲಸನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ನಂಗೆ ಇಲ್ಲಿ ಇಷ್ಟ ಆಗಿದ್ದು ಮತ್ತೊಂದು ಫ್ಯಾಕ್ಟರ್ ಅಂತಂದ್ರೆ ಅದು ಇಲ್ಲಿನ ಸಿನಿಮಾಟೋಗ್ರಫಿ. ಪ್ರತಿಯೊಂದು ಫ್ರೇಮ್ ಮತ್ತು ಅಲ್ಲಿನ ಲೈಟಿಂಗ್ ಕತೆ ಬಗ್ಗೆ ಹೇಳ್ತಾ ಹೋಗುತ್ತೆ. ಸುಮಾರು 75% ಚಿತ್ರ ನೈಟಲ್ಲೇ ನಡೆಯುತ್ತೆ. ನಡೀತಾ ಇರುವಂತ ಸೀಕ್ವೆನ್ಸಸ್ ಜಸ್ಟ್ ನಮ್ ಕಣ್ಮುಂದೆನೆ ಆಗ್ತಿದೆ ಅನ್ನೋ ರೀತಿ ಫೀಲ್ನ ತಂದುಕೊಡುತ್ತೆ ಸಾಜು ಕುಮಾರ್ ಅವರ ಕ್ಯಾಮ್ರಾ ವರ್ಕ್. ಡೈರೆಕ್ಟರ್ ಆನೆಗಳನ್ನ ಮೆಟಫಾರಿಕಲಿ ತೋರಿಸಿದ್ದು ನನಗೆ ತುಂಬಾನೇ ಇಷ್ಟ ಆಯ್ತು. ಜೇಕ್ಸ್ ಬಿಜಾಯ್ ಅವರ ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್, ಇಟ್ಸ್ ಜಸ್ಟ್ ಅ ಶೋ ಸ್ಟಾಪರ್, ಎಸ್ಪೆಷಲಿ ಆನ್ ಅಂಡ್ ಸೆಕೆಂಡ್ ಹಾಫ್. ಆ ಆನೆ, ನರಿ, ಹಾವುಗಳ ಸೌಂಡ್ಗಳನ್ನ ಯೂಸ್ ಮಾಡಿಕೊಂಡು ಕೊಟ್ಟಿರುವಂತಹ ಬ್ಯಾಕ್ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಸೌಂಡ್ ಮಾಡುತ್ತೆ. ನಂಗೆ ಇಲ್ಲಿ ಸ್ವಲ್ಪ ಕಷ್ಟ ಅಂತ ಅನ್ಸಿದ್ದು ಇಲ್ಲಿನ ಮೊದಲ 30 ನಿಮಿಷ. ಲಿಟ್ರಲಿ 25-30 ನಿಮಿಷ ಪಾತ್ರಗಳ ಎಸ್ಟಾಬ್ಲಿಷ್ಮೆಂಟ್ಗೆ ಹೋಗಿದೆ. ಬಟ್ ಅದಾದ್ಮೇಲೆ ಒಂದಾದ್ಮೇಲೆ ಸೀಕ್ವೆನ್ಸ್ ಬರ್ತಾನೆ ಹೋಗುತ್ತೆ ಟಿಲ್ ಪ್ರೀ ಕ್ಲೈಮ್ಯಾಕ್ಸ್. ಅಂಡ್ ಆ ಎಂಡಿಂಗ್ ಕತೆನ ಜಸ್ಟಿಫೈ ಮಾಡುತ್ತೆ. ಡೈರೆಕ್ಟರ್ ಇಲ್ಲಿ ಸ್ಮಾರ್ಟ್ ವರ್ಕ್ನ ಮಾಡಿದ್ದಾರೆ. ಓಕೆ, ಇವನು ನಮ್ಮ ಹೀರೋ, ಇಲ್ಲಿ ಇನ್ನೇನೋ ಮಾಡ್ಬಿಡ್ತಾನೆ, ಏನೋ ಆಗ್ಬಿಡುತ್ತೆ ಅನ್ನೋ ರೀತಿ ಏನು ಮಾಡಕ್ ಹೋಗಿಲ್ಲ. ಲಾಜಿಕಲಿ ಏನ್ ಎಂಡಿಂಗ್ ಕೊಡಬೇಕೋ ಅದನ್ನೇ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಮ್ ಜಾರ್ಜ್ ಸರ್, ಪ್ಲೇಡ್ ಬೈ ಪ್ರಕಾಶ್ ವರ್ಮಾ. ನಂಗೆ ಇವ್ರ ಬಗ್ಗೆ ಗೊತ್ತಿರ್ಲಿಲ್ಲ, ತಿಳ್ಕೊಂಡೆ ಇವರು ಒಬ್ರು ಆಡ್ ಡೈರೆಕ್ಟರ್. ಹಾ, ನಿಮ್ಗೆಲ್ಲ ನೆನ್ಪಿರ್ಬೇಕಲ್ವಾ ಆ ಹಳೆ ಹಚ್ದು ಅಡ್ವರ್ಟೈಸ್ಮೆಂಟ್, ಆ ನಾಯ್ದು, ಅದನ್ನ ಇವರೇ ಡೈರೆಕ್ಟ್ ಮಾಡಿರೋದು. ಚಿತ್ರದಲ್ಲಿ ನಮ್ ಜಾರ್ಜ್ ಸರ್ ಎಂಟ್ರಿ ಆಗೋದು 1 ಅವರ್ ನಂತರ. ನಮ್ ಸರ್ ಬರ್ತಿದ್ದಂಗೆನೆ ಚಿತ್ರದ ಗ್ರಾಫ್ ಟರ್ನ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಲಿಟ್ರಲಿ ಆ ಪಾತ್ರ ನಮ್ಮನ್ನ ನಗಿಸ್ತಾರೆ, ಅಳಿಸ್ತಾರೆ, ಇರಿಟೇಟ್ ಮಾಡ್ತಾರೆ, ಫ್ರಸ್ಟ್ರೇಟ್ ಮಾಡ್ತಾರೆ. ಒಬ್ಬ ಸುಮಾರಿದೆ ಅದರಲ್ಲಿ. ಸಿನಿಮಾ ನೋಡ್ಬೇಕಾದ್ರೆ ಈ ಪಾತ್ರ ನಿಮ್ಮ ಬಿಪಿನ ರೇಸ್ ಮಾಡಿಸೋದ್ರಲ್ಲಂತೂ ಸಂದೇಹನೇ ಇಲ್ಲ. ಯು ಜಸ್ಟ್ ಪ್ರಿಪೇರ್ ಫಾರ್ ದಿಸ್ ಕ್ಯಾರೆಕ್ಟರ್. ಪ್ರಕಾಶ್ ವರ್ಮಾ ಅವ್ರಿಗೆ ಇಲ್ಲಿ ಸ್ಪೆಷಲ್ ಅಪ್ರಿಸಿಯೇಷನ್ ಅಂತೂ ಸಿಗ್ಲೇಬೇಕು. ಓವರ್ ಆಲ್ ಆಗಿ ಹೇಳಬೇಕು ಅಂತಂದ್ರೆ ಸಿನಿಮಾ ನನಗೆ ಕಂಪ್ಲೀಟ್ಲಿ ವರ್ಕ್ ಆಯ್ತು. ನೀವೇನಾದ್ರೂ ಈ ಸಿನಿಮಾನ ನೋಡಿದ್ರೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನೋಡಿಲ್ಲ ಅಂತಂದ್ರೆ ಜಿಯೋ ಹಾಟ್ಸ್ಟಾರ್ನಲ್ಲಿ ಅವೈಲೇಬಲ್ ನಮ್ಮ ಕನ್ನಡ ಭಾಷೆಯಲ್ಲೇ ಇದೆ, ದಯವಿಟ್ಟು ಹೋಗಿ ನೋಡಿ. ವರ್ತ್ ವಾಚ್ ಅಂತ ಹೇಳ್ತೀನಿ. ವಿಡಿಯೋ ಮುಗಿಸೋ ಟೈಮ್ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.